ಮಳೆ ಬಂದಿರೋದು ಹಾಗೆ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದು ನಮ್ಮ ಪಾಲಿಗೆ ವರ ಅಲ್ಲ, ಒಂದ್ ಅರ್ಥದಲ್ಲಿ ಶಾಪ ಕೂಡ ಆಗ್ಬೋದು. ತಮಿಳುನಾಡಿಗೆ ಇದೇ ದೊಡ್ಡ ಅಸ್ತ್ರ ಆಗ್ಬೋದು. ಅವರು ಹೆಚ್ಚಾಗಿ ಒಳಹರಿವಿದೆ, ಇನ್ನು ಏನ್ ಬಾಕಿ ಉಳಿದಿದೆ 9 TMC ಏನ್ ಕೊಡಬೇಕಾಗಿತ್ತು ಅದನ್ನ ಕೊಡಿಸಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಬಹುದು. ಅಲ್ಲ, ಅದಕ್ಕೆ ಅದು ಶಾಪವೂ ಆಗ್ಬೋದು ವರ ಆಗ್ಬೋದು ಅಂತ ನೀವ್ ಹೇಳಿದ್ರಲ್ಲ. ಒಂದ್ ರೀತಿನಲ್ಲಿ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು, ಈಗ ಬೆಂಗಳೂರಿಗೆ 30 TMC ನೀರ್ ಬೇಕು, ಎಲ್ಲಿಂದ ತರುವುದು ನೀರು? ಮುಂದೆ ಮೈಸೂರು, ಮಂಡ್ಯ ಮತ್ತೆ ಇತರೆ ಪಟ್ಟಣಗಳಿಗೆ ಕನಿಷ್ಠ ಒಂದು 10-15 TMC ನೀರ್ ಬೇಕು. ಟೋಟಲಿ ನಮ್ಗೆ ಕುಡಿಯೋ ನೀರ್ಗೆನೆ 50 TMC ನೀರ್ ಬೇಕು ಟೋಟಲಿ, ಹೌದಲ್ವೇನ್ರಿ ರಾಯ್ರೆ? ಅದರಿಂದ 50 TMC ನೀರನ್ನ ನಾವು ಇವತ್ತು ಹಿಡಿದಿಟ್ಕೊಂಡು ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು, ನಾಳೆ ನಾವು ಸುಪ್ರೀಂ ಕೋರ್ಟ್ ಹೋದ್ರು, ಇವತ್ತು ನಾಳೆ ಸರ್ವಪಕ್ಷಗಳ ಸಭೆ ಇದೆ. ಸುಪ್ರೀಂ ಕೋರ್ಟ್ ಅಕಸ್ಮಾತ್ ಮತ್ತೆ ತಮಿಳುನಾಡು ನೀರ್ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗೋ ಚಾನ್ಸಸ್ ಇದೆ. ಕರ್ನಾಟಕ ಹೋದ್ರೆ ನಾವು ಅಲ್ಲಿ ಪ್ಲೀಡ್ ಮಾಡ್ಕೋಬೇಕಾಗಿರೋದು ಕುಡಿಯೋ ನೀರಿಗೆ ಆದ್ಯತೆಗೆ ನಮ್ಗೆ ಕೊಡಿ. ಜೊತೆಗೆ ತಮಿಳುನಾಡಿಗೆ ಬೆಳೆಗಳಿಗೆ ನೀರ್ ಬಿಟ್ಟ ಮೇಲೆ ಕರ್ನಾಟಕದಲ್ಲಿ ರೈತರ ಬೆಳೆಗಳು ಒಣಗ್ತಾ ಇದೆ, ಮಂಡ್ಯ ಮೈಸೂರು ಭಾಗದಲ್ಲಿ, ಅವ್ರಿಗೂ ಯಾಕೆ ನೀರ್ ಕೊಡಬಾರ್ದು ಅನ್ನೋ ಪ್ರಶ್ನೆನ ನಾವು ಎತ್ತಬೇಕಾಗುತ್ತೆ. ಅದಕ್ಕೆ CWRA ಮತ್ತು CWRC ಎರಡಕ್ಕೂ ಸ್ವತಂತ್ರವಾಗಿ ನಿರ್ಧಾರ ಮಾಡೋಕ ಅಧಿಕಾರ ಇಲ್ಲ. ಅವರು ಟ್ರಿಬ್ಯುನಲ್, ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡಿದೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಅದರಿಂದ ಸಂಕಷ್ಟ ಸೂತ್ರ ರೂಪಿಸಲೇಬೇಕು. ಆ ಸಂಕಷ್ಟೃತ ಅನುಪಾತದ ಆಧಾರದಲ್ಲ, ಯಾವ ಅನುಪಾತ ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿ ಆಗ್ಬೇಕು. ಎರಡೂ ರಾಜ್ಯಗಳು ಕರ್ನಾಟಕ, ತಮಿಳುನಾಡು ಕೂತು ಈಗೇನು ನಮ್ಮ ಮುಖ್ಯಮಂತ್ರಿಗಳು ತಮಿಳುನಾಡು ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿ ಚರ್ಚೆ ಮಾಡಬೇಕು ಅಂತಾರೆ. ಆ ಚರ್ಚೆ ಬಹುಶಃ ಫಲಪ್ರದ ಆದ್ರೆ ಬಹುಶಃ ಈ ಹಿಂದಿನ ಒಪ್ಪಂದಗಳ ಅನುಸಾರ, ಅಥವಾ ಈವನ್ ನಮ್ಮ ಇವರೇನ್ ಹೇಳಿದ್ದಾರೆ, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿಯ ಅಧ್ಯಕ್ಷರು ಏನ್ ಹೇಳಿದ್ದಾರೆ, ಅದರ ಅನುಸಾರ ನೀವು ಚರ್ಚೆ ಮಾಡಿ ಎರಡೂ ರಾಜ್ಯಗಳು ಒಮ್ಮದ ಸೂತ್ರ ಮಾಡ್ಕೊಂಡು ಬನ್ನಿ, ನಮ್ಮನ್ನ ಅದರಂತೆ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಓಕೆ, ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ ಹೇಳಿ ಬಂದೆ. ನಮಸ್ಕಾರ ನಾಗರಾಜ್ ಅವರೇ. ಹೇಳಿ ಸರ್, ಏನ್ ಹೇಳ್ತೀರಿ? ಕಾವೇರಿ ಇಲ್ಲ ಮುಂದುವರಿಸಿ. ಅದೇ ಮೇಡಮ್, ಇವಾಗ ನಮ್ಮ ಕಾಂಗ್ರೆಸ್ ಅವರು ಮೇಡಮ್ ಅವ್ರು ಏನೋ ಹೇಳ್ತಾ ಇದ್ರು, ಇದು ಕಾಂಗ್ರೆಸ್ ಸರ್ಕಾರ ಯಾವತ್ತು ಬಂದಿದೆ ಆ ವರ್ಷ ಎಲ್ಲ ಬರಗಾಲನೇ ಇದೆ, ರೈತರಿಗಂತೂ ಏನು ಉದ್ಧಾರ ಇಲ್ಲ. ಅದ್ರಲ್ಲಿ ಕಾಂಗ್ರೆಸ್ ಪಕ್ಷ ಬಂದಲ್ಲಿಂದ ರೈತರಿಗೆ ಏನು ಇಲ್ಲ, ಬರೀ ಬರಗಾಲದಲ್ಲೇ ಇದೆ. ಆಯ್ತಾ? ಮತ್ತೆ ಇವತ್ತು DK ಶಿವಕುಮಾರ್ ಹೇಳಿದ್ದಾರೆ, ತಮಿಳ್ನಾಡವರು ಬದುಕಬೇಕಲ್ವಾ ಅಂತ ಹೇಳಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಏನಾಗಬೇಕು, ಇವರು ತಮಿಳ್ನಾಡವರು ಬ್ರದರ್ಸ್ಗಳು ಬದುಕಬೇಕು, ಕರ್ನಾಟಕದಲ್ಲಿರೋರು ಏನಾಗಬೇಕು? ಆಯ್ತು, ನಿಮ್ಮ ಮೊದಲ ಮಾತನಾಡಿದ್ದನ್ನ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ತಿಳ್ಕೊಳ್ತಾ ಸರ್. ಎರಡನೆಯದನ್ನ ಪ್ರಶ್ನೆಯಾಗಿ ನಾನು ಸ್ವೀಕಾರ ಮಾಡ್ತೀನಿ. ಮುಂದಿನ ಹಂತದಲ್ಲಿ ಸ್ವಾತಿ ಅವರಿಂದ ಅದಕ್ಕೆ ಉತ್ತರ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.